Finally in Katra now. Now just train in the railway station in the Ache Bandhi, and this is Vaishno Devi temple, and this is where we have to go now. And adu actually 6 hours attake 6 hours iliyagbeku. If you can't climb the whole mountain by yourself, then ನೀವು ಒಂದು ಕೇಬಲ್ ಕಾರ್ ಮಾಡ್ಕೊಬಹುದು ಅಥವಾ pony ride ಅಲ್ಲಿ ಹೋಗಬಹುದು. You even have helicopter facilities, but 5 minutes ಅಲ್ಲಿ ಹೋಗೋದಕ್ಕಿಂತ maybe walk ಮಾಡ್ಕೊಂಡು ಹೋಗೋದು is a better option because you get to enjoy the view. So let's see what we'll be doing. Guys, that is where we have to go now. Okay guys, we are in a hotel and we had a booking here, but they said we have to wait for a while because the rooms are getting ready. So now waiting area dalli kootidivi, hogi ನಮ್ಮ luggage ಎಲ್ಲ ಇಟ್ಟು then we'll probably go to breakfast. Hi guys, welcome back to my channel. For people who know me and for people who don't, I'm Gaurika and ನಾವು ಈಗ ಕಟ್ರಾದಲ್ಲಿದ್ದೀವಿ. ನಾವು ನೆನ್ನೆ ಆ್ಯಕ್ಚುಲಿ ಫ್ರಮ್ ಮಥುರಾಯಿಂದ ಡೆಲ್ಲಿ ಬಂದು ಡೆಲ್ಲಿಯಿಂದ ಕಟ್ರಾಗೆ ಬಂದ್ವಿ. ಒಂದು ಫುಲ್ ಡೇ ಟ್ರಾವೆಲಿಂಗ್ ಆಯಿತು. ಸೊ ನಾವು ಎವ್ರಿ ಒನ್ ಇಸ್ ರೆಡಿ. ವಿಲ್ ಗೋ ಫಾರ್ ಬ್ರೇಕ್ಫಾಸ್ಟ್, ನಾಷ್ಟ ಮಾಡಿಕೊಂಡು ದೆನ್ ವಿಲ್ ಗೋ ಫಾರ್ ದರ್ಶನ. ಸೊ ಲೆಟ್ಸ್ ಗೋ. ದಿಸ್ ಇಸ್ ಮೈ ಔಟ್ಫಿಟ್, ದಿಸ್ ಇಸ್ ಮೈ ಡ್ಯಾಡ್. ಓಕೆ ಗೈಸ್, ವಿ ಜಸ್ಟ್ ಹ್ಯಾಡ್ ಆ ಬ್ರೇಕ್ಫಾಸ್ಟ್. ಈಗ ಇಲ್ಲಿ ವಿಸಿಟರ್ಸ್ಗೆಲ್ಲ RFID ಅಂತ ಒಂದು ಕಾರ್ಡ್ ಇರಬೇಕು. ಆ ಕಾರ್ಡ್ ಇಲ್ಲ ಅಂದರೆ ಬಿಡಲ್ಲ ಅಲ್ಲಿ ಹೋಗೋಕ್ಕೆ. ಸೊ ನಾವೀಗ RFID ಮಾಡಿಸ್ಕೊಂಡು ಆಮೇಲೆ ಹತ್ತಕ್ಕೆ ಅಂತ ಮೇಲೆ ಹೋಗ್ತೀವಿ. ಲೆಟ್ಸ್ ಗೋ. To get your RFID, you only have to give your Aadhaar card. Guys, we got our RFID. Now we'll be leaving. Let's go. Okay guys, we just entered the walking area. So ನಾವು ಹತ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. 6 kilometers ನಡೆದ ಮೇಲೆ ಕೇಬಲ್ ಕಾರ್ ಸಿಗುತ್ತೆ ನೆಕ್ಸ್ಟ್ 6 kilometersಗೆ. ಸೊ ಫಸ್ಟ್ 6 kilometers ನಡೆದ್ಬಿಟ್ಟು ಆಮೇಲೆ ಕೇಬಲ್ ಕಾರಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಲೆಟ್ಸ್ ಗೋ. Vaishno Devi temple is at a distance of about 14 to 15 kilometers from the entrance. ಈ ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ನಿಮಗೆ ಮಿನಿಮಮ್ 12 hours ಬೇಕು. 6 to 8 kilometers ಹತ್ತದ್ಮೇಲೆ ಅರ್ಧಕ್ವಾರಿ ಅಂತ ಒಂದು ಜಾಗ ಸಿಗುತ್ತೆ. ಅಲ್ಲಿಂದ ಬ್ಯಾಟ್ರಿ ಕಾರ್ ಫೆಸಿಲಿಟೀಸ್ ಇರುತ್ತೆ ದೇವಸ್ಥಾನದವರೆಗೂ. ಗೈಸ್, ನಾವು ಇಷ್ಟು ದೂರ ಬಂದಿದ್ದೀವಿ. ಇಟ್ಸ್ ಓನ್ಲಿ 2 kilometers. ಸಿ ಎಷ್ಟು ದೂರ, ಕೆಳಗಡೆ ಸಿಟಿ ಎಷ್ಟು ಕೆಳಗಿದೆ. ನಾವು ಫುಲ್ ಮೇಲೆ ಬಂದಿದ್ದೀವಿ, ಆದರೂ ಬರೀ 2 kilometers ಅಷ್ಟೇ ಬಂದಿದ್ದೀವಿ. ಇನ್ನೂ 15 kilometers ಇದೆ, ಅದರಲ್ಲಿ 2 kilometers. ಸುಸ್ತಾಗಿದೆ. ಕೆಳಗಿಂದ ದೇವಸ್ಥಾನದವರೆಗೂ ಬ್ಯಾಟ್ರಿ ಕಾರ್ ವುಡ್ ಕಾಸ್ಟ್ ಯು 354 rupees ಆ್ಯಂಡ್ ವಾಪಸ್ ಬರೋಕ್ಕೆ 236 rupees. ಇದರ ಜೊತೆ ಹೆಲಿಕಾಪ್ಟರ್ ಫೆಸಿಲಿಟೀಸು ಇರುತ್ತೆ ವಿಚ್ ವುಡ್ ಕಾಸ್ಟ್ ಯು 2100 per side ಆ್ಯಂಡ್ ಇಟ್ ವುಡ್ ಟೇಕ್ ಯು 15 minutes. ವಿತ್ ದ್ಯಾಟ್ ಯುಲ್ ಆಲ್ಸೋ ಗೆಟ್ ಪೋನಿ ಆ್ಯಂಡ್ ಪಾಲ್ಕಿ ಫೆಸಿಲಿಟೀಸ್. ಅದ್ರ ಕಾಸ್ಟ್ ನೀವು ಎಲ್ಲಿಂದ ತಗೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. Waiting in a queue, a very big queue to get tickets for the battery car, but we are not sure if we'll actually get a ticket because ಇಲ್ಲಿ ಬರೀ ಆನ್ಲೈನ್ ಟಿಕೆಟ್ಸ್ ಮಾತ್ರ ನಡೆಯೋದು. ಫಸ್ಟು ಆನ್ಲೈನ್ ಟಿಕೆಟ್ ಅವ್ರನ್ನ ಬಿಟ್ಟು ಇನ್ ಕೇಸ್ ಅವ್ರು ಯಾರು ಬಂದಿಲ್ಲದೆ ನಮ್ಗೆ ಏನಾದ್ರು ಜಾಗ ಉಳಿದ್ರೆ ಮಾತ್ರ ಆಫ್ಲೈನ್ ಟಿಕೆಟ್ಸ್ ಅಲೌ ಮಾಡೋದು. ಸೊ ದೇರ್ ಆರ್ ಆ್ಯಕ್ಚುಲಿ ಇಲ್ಲಿ ಒಬ್ರಿಗೆ 2 ಟಿಕೆಟ್ ಕೊಡ್ತಾರೆ. ಸೊ ಇಲ್ಲಿ ಇಲ್ಲ ಅಂದ್ರೆ ನಮ್ಮ ಮುಂದೆ ಇಲ್ಲ ಅಂದ್ರೆ 15-20 ಜನ ಇದ್ದಾರೆ. ಅವ್ರಿಗೆಲ್ಲ 2 ಕೊಟ್ಟರು ಅಂದರೆ ದೇರ್ಸ್ ನೋ ಲೈಕ್ 0 ಪಾಸಿಬಿಲಿಟೀಸ್ ದಟ್ ವಿಲ್ ಗೆಟ್ ಅ ಟಿಕೆಟ್. ಲೆಟ್ಸ್ ಸಿ. 5:30 ಬ್ಯಾಚ್ ಇದೆ ಒಂದು, ಆದರೆ ಅಲ್ಲಿ ಹೋಗೋದು. ದೇ ಆರ್ ಸಿಂಗಿಂಗ್. ಬ್ಯಾಟ್ರಿ
ಕಾರ್ಗೆ 2 months ಮುಂಚೆಯಿಂದನೇ ಬುಕ್ಕಿಂಗ್ ಸಮ್ಟೈಮ್ಸ್ ಸಿಗಲ್ಲ. ಬಟ್ ನಮ್ಮ ಲಕ್ ಎಷ್ಟು ಚೆನ್ನಾಗಿತ್ತು ಅಂದರೆ ಲಾಸ್ಟ್ 3 ಟಿಕೆಟ್ಸ್ ನಮಗೆ ಸಿಕ್ತು. ನಿಶಾಂತ್ ವೆಂಟ್ ಮಿಸ್ಸಿಂಗ್. ಅವನು ನಮ್ಗಿಂತ ಮುಂಚೆನೆ ಹತ್ಬಿಟ್ಟು ಕಂಟ್ರೋಲ್ ರೂಮ್ಗೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾನೆ. ನಾವೆಲ್ಲ ತಾವು ಹುಡ್ಕಾಡ್ಕೊಂಡು 3 ಜನ ಬ್ಯಾಟ್ರಿ ಕಾರಲ್ಲಿ ಬಂದು ಇನ್ನು ಮಿಕ್ದವರೆಲ್ಲ ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡು ಬಂದಿದ್ದೀವಿ. ಈಗ ಮೇಲ್ ಬಂದ್ವಿ. ಇಟ್ಸ್ ಆಲ್ರೆಡಿ ಗೆಟಿಂಗ್ ಡಾರ್ಕ್ ಬಟ್ ದಿಸ್ ಪ್ಲೇಸ್ ಇಸ್ ನೈಸ್. ಸೊ ಈಗ ನಾವು ದರ್ಶನ ಮುಗಿಸ್ಕೊಂಡು ವಿಲ್ ಬಿ ಗೋಯಿಂಗ್ ಬ್ಯಾಕ್. ಎವ್ರಿ ಒನ್ ಇಸ್ ಟೈರ್ಡ್. Guys, look at the queue. There are thousands of people. I don't know when we'll be going inside. Let's see. Let's wait for a few more minutes. My nose is red. It's very cold here. Okay guys, ಇಲ್ಲಿ ಹಿಂದೆ ಒಂದು ದೊಡ್ಡ ಕ್ಯೂನೇ ಹೋಗ್ತಿದೆ ದರ್ಶನ ಮಾಡಿಸ್ಕೊಳ್ಳೋಕ್ಕೆ. ಬಟ್ ನಮ್ದು ಬುಕ್ಕಿಂಗ್ ಇತ್ತು. ನಮ್ಮ ಅಣ್ಣ ಒಬ್ರು ಮಿಲಿಟರಿಲಿ ವರ್ಕ್ ಮಾಡ್ತಾರೆ. ಸೊ ಅವರು CRPF ಅವ್ರ ಕಡೆಯಿಂದ ನಮಗೆ ಬುಕ್ಕಿಂಗ್ ಮಾಡಿಸ್ಕೊಟ್ಟಿದ್ರು. ಸೊ ವಿಲ್ ಬಿ ಗೋಯಿಂಗ್ ಟು ಬುಕ್ಕಿಂಗ್. ಹ್ಯಾವ್ ಎ ಸ್ಟಿಕ್ as well. ಇಲ್ಲೆಲ್ಲ ಪ್ರಸಾದ ಸಿಗುತ್ತೆ ಗೈಸ್. ಇಲ್ಲಿಂದ CRPF ರಿಸೆಪ್ಷನ್ ಇದೆ. ನಾವು ಅಲ್ಲಿಂದ ಡೈರೆಕ್ಟ್ ಎಂಟ್ರಿ ತಗೊಂತಾ ಇದೀವಿ. ಓಕೆ ಗೈಸ್, ಇಲ್ಲಿಂದ ಫೋನ್ ಅಲೋ ಇಲ್ಲ. ಸೊ ನಾವು ನೆಕ್ಸ್ಟ್ ದರ್ಶನ ಮುಗಿಸ್ಕೊಂಡ್ ಬಂದ್ಮೇಲೆ ಐ ವಿಲ್ ಸ್ಪೀಕ್ ಟು ಯು ಗೈಸ್. A few moments later. ಟೈಮ್ 9:15 ಆಗಿದೆ. ನಮ್ದು ದರ್ಶನ ಎಲ್ಲ ಮುಗೀತು. ನಾವು ಹೋಗಿದ್ದೆ ಇಲ್ಲ ಅಂದ್ರೂ ಒಂದು 2 ಕಿಲೋಮೀಟರ್ ಲೈನ್ ಸ್ಕಿಪ್ ಮಾಡಿದ್ವಿ. ಒಂದು 2 ಕಿಲೋಮೀಟರ್ ಕ್ಯೂ ಸ್ಕಿಪ್ ಮಾಡಿ ಇಲ್ಲಿ ಸಪ್ರೇಟಾಗಿ ಬೇರೆ ಟಿಕೆಟ್ ತಗೊಂಡು ಎಂಟ್ರಿ ಮಾಡಿಸ್ಕೊಂಡಿದೀವಿ. ಅದು ಎಲ್ಲರಿಗೂ ಸಿಗಲ್ಲ ಎಂಟ್ರಿ. ಅದು ಮಾಡಿಸ್ಕೊಂಡಿದ್ರು ಅದು ಎಷ್ಟು ತೋದ್ವು ಸುಸ್ತಾಗೋಯ್ತದೆ ನಾವು ಹೋಗಿದ್ದು ಬರೋಷ್ಟರಲ್ಲಿ. ಬಟ್ ದೇವರು ಅಂತಂದ್ರೆ ಇಲ್ಲಿದೆಯಲ್ಲ ಈ ತರ ಹಿಂಗೆ ಕಲ್ಲಲ್ಲೇ ಉದ್ಭವ ಆಗಿರೋದು ಇದಿರೋದು. ಅಲ್ಲಿ ಮೂರ್ತಿ ಏನೂ ಇಲ್ಲ. ಎಷ್ಟು ಚೆನ್ನಾಗಿತ್ತು. ಇಟ್ ವಾಸ್ ನೈಸ್. ಒಂದು ತುಂಬಾ ಚಿಕ್ಕ ಸ್ಪೇಸ್ ಅಲ್ಲಿ ಇದ್ದಿದ್ದು. ಬಟ್ ಇಟ್ ವಾಸ್ ರಿಯಲಿ ನೈಸ್. ಸೊ ಈಗ ನಾವು ಹೆಲಿಕಾಪ್ಟರ್ ರೈಡ್ ಇಲ್ಲ, ಮೇ ಬಿ ಬ್ಯಾಟ್ರಿ ಕಾರು ಇರಲ್ಲ. ಸೊ ವಿತೌಟ್ ಎನಿ ಆಪ್ಷನ್ 15 ಕಿಲೋಮೀಟರ್ಸ್ ನಡ್ಕೊಂಡೇ ಹೋಗ್ಬೇಕು. ಈಗ ನಾವು ಹೋಗೋಷ್ಟರಲ್ಲಿ 1 ಗಂಟೆ 2 ಗಂಟೆ ಆಗುತ್ತೆ. ಇಲ್ಲಿ ಎಕ್ಸೆಸಿವ್ ಚಳಿ ಆಗ್ತಿದೆ. ಸೀರಿಯಸ್ಲಿ ಎಕ್ಸೆಸಿವ್ ಚಳಿ. ಸೊ ಐ ಹ್ಯಾವ್ ಮೈ ಡ್ಯಾಡ್ಸ್ ಹ್ಯಾಟ್. ಐ ವಿಲ್ ವೇರ್ ಇಟ್ ಅಂಡ್ ವಿ ವಿಲ್ ಬಿ ಲೀವಿಂಗ್. ಬೈ. Guys, it's too cold. Look at my nose. It's too cold. Look at my hands. ನಾವು ಈಗ ಬ್ಯಾಟ್ರಿ ಕಾರ್ಗೆ ಟಿಕೆಟ್ ತಗೊಳಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ನಮಗೆ ಸಿಗೋ ಡೌಟ್ ಇದೆ. ಬಿಕಾಸ್ ದೇರ್ ಆರ್ ಟೂ ಮೆನಿ ಪೀಪಲ್. ಎಲ್ಲ ಬಂದು ಮಧ್ಯ ಜಾಯಿನ್ ಆಗ್ತಿದ್ದಾರೆ. ಆನ್ಲೈನ್ ಮುಗಿತು. ಈಗ ನಮ್ಮನ್ನ ಸ್ಟಾರ್ಟ್ ಮಾಡ್ತಾರೆ. 1 ಗಂಟೆಯಿಂದ ನಿಂತಿದ್ದೀವಿ. ಬಟ್ ದೇರ್ ಆರ್ 0 chances that we'll get a car. Let's see. ನಿಶಾಂತ್ ತಪ್ಸ್ಕೊಬಿಟ್ಟಿದೆ ಈಗ ಸಿಕ್ಕೋನೆ. ನಾವು ಇನ್ನೂ ಹತ್ತುತ್ತಾ ಇದೀವಿ. ದೇವಸ್ಥಾನ ಎಲ್ಲೈತೆ ಅಲ್ಲಿಂದ ಮೇಲ್ ಇನ್ನೊಂದಷ್ಟು ಕಿಲೋಮೀಟರ್ ಬಿಟ್ಟು ಇನ್ನೊಂದು ದೇವಸ್ಥಾನ ಇರುತ್ತೆ. ಇವರು ಇಲ್ಲಿಂದ ಮೇನ್ ದೇವಸ್ಥಾನಕ್ಕೆ 15 ಕಿಲೋಮೀಟರ್ ಬಂದು ಅಲ್ಲಿಂದ ಮೇಲೆ ಇನ್ನೊಂದು 3 ಕಿಲೋಮೀಟರ್ ಹೋಗಿ ಇನ್ನೊಂದು ದೇವಸ್ಥಾನ ನೋಡ್ಕೊಂಡು ಅಲ್ಲಿಂದ ಪೋನಿ ತಗೊಂಡು ಕೆಳಗಡೆ ಬಂದು ಎಲ್ಲ ಸುತ್ತಾಡಿ ಕಂಟ್ರೋಲ್ ರೂಮಲ್ಲಿ ಕೂತಿದ್ದ. ಆಮೇಲೆ ಸಿಗ್ತಾನ. ಓಕೆ, ನಾವು ವಿಲ್ ಗೋ. ಬೈ. Guys, it's me again. ಲಾಸ್ಟ್ ಕ್ಲಿಪ್ಪಲ್ಲಿ ನಾನು ನಮಗೆ ಕಾರ್ ಸಿಗೋ ಪ್ರಾಬಿಲಿಟಿ 0 ಇದೆ ಅಂತ ಅಂದಿದ್ದೆ. ಆ್ಯಕ್ಚುಲಿ ಪ್ರಾಬಿಲಿಟಿ ಇದ್ದಿದ್ದೇ 0. ಬಟ್ ಗೇಟ್ ಓಪನ್ ಮಾಡಿದ ತಕ್ಷಣ ಎಲ್ಲ ತಳ್ಕೊಂಡು ಹೋದ್ರು. ಜೊತೆಲಿ ನಾವು ತಳ್ಕೊಂಡು ಹೊರಟೋದ್ವಿ. ಆವಾಗ ನಮಗೆ ಒಂದು 4 ಟಿಕೆಟ್ ಸಿಕ್ತು. ಅದು ಆಲ್ಮೋಸ್ಟ್ ನಮ್ಮನ್ನ ಒಂದು 8 ಕಿಲೋಮೀಟರ್ ಕೆಳಗಡೆ ಕರ್ಕೊಂಬಂದ್ಬಿಡ್ತು. ಬಟ್ ಸ್ಟಿಲ್ ಇಲ್ಲ ಅಂದರೂ ಒಂದು 2 ಅವರಿಂದ ನಡೀತಾನೆ ಇದ್ದೀವಿ. ಸಿಕ್ಕೇ ಇಲ್ಲ. ಈಗ ಸಿಕ್ತು ಅಂತ ಎಷ್ಟು ಬಂದ್ರೂ ಸಿಗ್ತಾನೆ ಇಲ್ಲ. ಅಟ್ ದಿ ಎಂಡ್ ಫುಲ್ಲು ಸಾಕಾಗ್ಬಿಟ್ಟು ಕುತ್ಕೊಂಡಿದ್ದೀವಿ. ಆನ್ ದ ವೇ ಏನದು ಬ್ರೆಡ್ ಪಕೋಡ ಮತ್ತು ಪನ್ನೀರ್ ಪಕೋಡ ಎಲ್ಲ ತಿನ್ಕೊಂಡು ಸಮೋಸ ಎಲ್ಲ ತಿನ್ಕೊಂಡ್ಬಂದ್ವಿ. ಆ್ಯಕ್ಚುಲಾಗಿ ಇವತ್ತು ಬೆಳಿಗ್ಗೆ ಒಂದೇ ಟೈಮ್ ನೀಟಾಗಿ ನಾಷ್ಟ ಮಾಡಿದ್ರು. ಅದಾದಮೇಲೆ ತಿಂದೆ ಇಲ್ಲ. ನಾವು ಸುಮ್ಮನೆ ಅಲ್ಲಿ ಇಲ್ಲಿ ಅಲ್ಲಾಡ್ಕೊಂಡು ನಿಂತಿದ್ದೀವಿ. Let's go. Let's see how long it will take. We'll go back to my room and speak to you guys. Until then, bye. If you liked the video, don't forget to like, share and subscribe. Bye bye.